ಅಚ್ಚು ಕೆಂಪಿನ ಬಾಳೆ ಕರಿಯ ಚುಕ್ಕಿಯ ಬಾಳೆ, ಅಚ್ಚು ಕೆಂಪಿನ ಬಾಳೆ ಹಸಿರು ಚುಕ್ಕಿಯ ಬಾಳೆ, ಎನ್ನ ಹಡದವ್ವಾಗೆ ಬಲು ಪ್ರೀತಿ ಬಳೆಗಾರ, ನನ್ನ ಹಡದವ್ವಾಗೆ ಬಲು ಇಷ್ಟ ಬಳೆಗಾರ, ಕೊಂಡೊಯ್ಯೋ ನನ್ನ ತವರಿಗೆ ಭಾಗ್ಯದ ಬಳೆಗಾರ, ಹೋಗಿ ಬಾ ನನ್ನ ತವರಿಗೆ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ, ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ. ಹಿಂಗ ಒಬ್ಬ ಹೆಣ್ಣು ಮಗಳು ತವ್ರ ಮೇಲೆ ಎಷ್ಟು ಪ್ರೀತಿ ಇರ್ತಾಳೆ ತಿಳ್ಕೊಂಡು ಕೇಳಿದ್ರೆ, ಒಬ್ಬ ಸಾಮಾನ್ಯ ಬಳಿ ಮಾರಕಂದ ಬಂದಿರತಕ್ಕಂಥವನಿಗೂ ಆ ಬಳೆಗಾರನಿಗೆ ತವ್ರ ಮನೆಗೆ ಕಳಿಸ್ತಾಳೆ. ಅಂದ್ರೆ ನಮ್ಮ ಮಗುನು ಇಂಥ ಬಳಿ ಇಷ್ಟವ ಹೆಣ, ನೀ ಅಲ್ಲಿ ಹೋಗಿ ನಮ್ಮ ಮಗುವಂದು ಬಳಿ ಹಿಡಿಸ್ಬೋದು ಅಷ್ಟು ಪ್ರೀತಿ. ಪಾಪ ಹೆಣ್ಮಗಳಂದ ತವ್ರ ಮನೆಗೆಂದ ನನ್ನ ಗಂಡು ಹೊಕ್ಕನ ತಿಳ್ಕೊಂಡಂದಾಗ ಭಾಳ ಖುಷಿ ಆಯಿತು. ಅವ ಯಾವತ್ತೂ ಹೊಲದಾಗ ಅಂದ ಕೆಲಸ ಮಾಡ್ತಕ್ಕಂಥ ಮನುಷ್ಯ ಏನ್ರಿ, ಎಂದೂ ಇಲ್ಲಾರ್ದನ ಅತ್ತಿ ಮ್ಯಾಗಿನಂದ ಪ್ರೀತಿಗಾಗಿ ಇವನು ಅಂದ ಅವಳು ತವ್ರ ಮನೆಗಿಂದ ಹೊಂಟ ನಡ್ಕೋತ ಹೋಗಬೇಕಾಗಿತ್ತು. ಬಸ್ ಇದ್ದಿದೆ, ನಡ್ಕೋತ ಹೋಗ್ಬೇಕಾಗಿತ್ತು. ಪಾಪ ಹೆಣ್ತಿಗೆಂದ ಹೇಳಿ ಬುತ್ತಿಗಿತ್ತಿ ಕಡಿಸ್ಕೊಂಡು ದಾರಿಗೆ ಹಸಿವಾದ್ರೆ ಉಣ್ಕೊಂತ ನಡ್ಕೊಂತಂದ ಅತ್ತಿ ಮನೆಗೆ ಬಂದ. ಅತ್ತಿ ದೊಡ್ಡ ಖುಷಿ ಆಯಿತು. ನೋಡ್ರಿ ನೀವು ಲೋಕಾರೂಢಿ ಮಾತ್ರ ಹೆಂಗಿರ್ತದ, ಹಳೆಯ ಮನೆಗೆ ಬಂದ ತಿಳ್ಕೊಂಡು ಅತ್ತಿ ಚೈನಿನೇ ಬೇರೆ ಅವ ಏನ್ರಿ, ಅಷ್ಟು ಪ್ರೀತಿ ಇರ್ತಾಳೆ ಅತ್ತಿ ಹಳೆಯ ಮ್ಯಾಗ. ಮಾವ ಸೊಸಿ ಮ್ಯಾಗ ಪ್ರೀತಿ ಇರ್ತಾಳೆ ನೋಡ್ರಿ. ಇಲ್ಲಿ ಹಳೆಯ ಅಪ್ಪಿ ತಪ್ಪಿ ಮನೆಗೆ ಬಂದ ತಿಳ್ಕೊಂಡ ಅವತ್ತ ಅತ್ತಿ ಚೈನಿನೇ ಬೇರೆ. ಇದ್ದಿದ್ದು ಬಿದ್ದು ಇಲ್ಲಾರ ಸೀರೆ ಉಟ್ಕೊಂಡು ಇದ್ದಿದ್ದು ಬಂಗಾರ ಆಭರಣ ಮೈ ಮ್ಯಾಗ ಹಾಕ್ಕೊಂಡು ಈಗ ಹಳೆದ್ರು ಕಾಫಿ ಕುಡಿತೀರಲ್ರಿ, ಹಳೆದ್ರು ಏನ್ರಿ ಕೇಳಿದ್ದು. ಪಾಪ ಅದು ಇದರಿಂದ ತನ್ನ ಹೆಣ್ತಿಲ್ಲ ಹೇಳ್ತಾ ಅದು ಹುಡುಕ್ತಿರ್ತು ಮನ್ಯಾಗ. ಅದೇ ಮಾಡ್ಕೊಂಡು ಹೆಣ್ತಿ ಎದ್ರಿಗೆ ಬರೋಂಗಿಲ್ಲ, ಅದು ಅತ್ತಿನೇ ಬರ್ತಿರ್ತಾಳೆ ಎದ್ರಿಗೆ. ಅದಕ್ಕೆ ಅವನಿಗೆ ಹೊಟ್ಟೆಗೆ ಸಿಟ್ಟವನಿಗೆ. ಪಾಪ ಹಳೆ ಬಂದನ ತಿಳ್ಕೊಂಡು ಭಾಳ ಖುಷಿ ಆಯಿತು. ಎಲ್ಲ ಮಾತುಕತೆ ಆಡಿ ಪಾಪ ಹಳೆಗೆ ಊಟ ಗಿಟ್ಟ ಮಾಡಿಸಿ ಮನಗಿಸೋದು.